ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಲಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಕುವೆಂಪು ಯುಗ ಎಂಬ ವಿಮರ್ಶಾ ಕೃತಿ ಇವರದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೆ.ಎಸ್. ಭಗವಾನ್. ಕುವೆಂಪು ಯುಗ ಎಂಬ ವಿಮರ್ಶಾ ಕೃತಿ ಕೆ.ಎಸ್. ಭಗವಾನ್ ಅವರದು. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಮಂದಣ್ಣ ಪಾತ್ರ ಚಿತ್ರಣವಿರುವಂತಹ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು? ಮಂದಣ್ಣ ಎಂಬ ಪಾತ್ರ ಇರುವಂತಹ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕಾರ್ವಾಲೋ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಅರವಸು ನಿತ್ತಿಲೆ ಪಾತ್ರಗಳಿರುವ ಗಿರೀಶ್ ಕಾರ್ನಾಡ್ ಅವರ ನಾಟಕ ಯಾವುದು? ಅರವಸು ನಿತ್ತಿಲೆ ಪಾತ್ರಗಳಿರುವಂತಹ ಗಿರೀಶ್ ಕಾರ್ನಾಡ್ ಅವರ ನಾಟಕ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಗ್ನಿ ಮತ್ತು ಮಳೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಗೌಡಿ ಕಾವ್ಯಮಾರ್ಗದ ಪ್ರಧಾನ ಕಾವ್ಯಗುಣ. ಗೌಡಿ ಕಾವ್ಯಮಾರ್ಗದ ಪ್ರಧಾನ ಕಾವ್ಯಗುಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಓಜಸ್ಸು. ನೆಕ್ಸ್ಟ್ ಐದನೇ ಪ್ರಶ್ನೆ, ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನವನ್ನು ಬರೆದವರು ಯಾರು? ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನವನ್ನು ಬರೆದವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಭಿನವ ಗುಪ್ತ. ನೆಕ್ಸ್ಟ್ ಆರನೇ ಪ್ರಶ್ನೆ, ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತು. ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕುಂತಕ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಪ್ರಾದೇಶಿಕ ವೈಶಿಷ್ಟ್ಯಗಳನ್ನುಳ್ಳ ಭಾಷಾ ರಚನೆಗಳನ್ನು ಗುರುತಿಸುವ ಪರಂಪರೆಯಲ್ಲಿ ರುದ್ರಟ ಹೇಳುವ ರೀತಿಯ ಬಗೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಲಾಟಿಯ. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಕಾವ್ಯದಲ್ಲಿ ಪರಮವೂ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಧ್ವನಿ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ರೀತಿ ಪ್ರಸ್ಥಾನ ಆದ್ಯ ಗ್ರಂಥ. ರೀತಿ ಪ್ರಸ್ಥಾನದ ಆದ್ಯ ಗ್ರಂಥ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕಾವ್ಯಾಲಂಕಾರ ಸ್ತೋತ್ರವೃತ್ತಿ. ಹತ್ತನೇ ಪ್ರಶ್ನೆ, ಸಾತ್ವಿಕ ಭಾವಗಳ ಸಂಖ್ಯೆ. ಸಾತ್ವಿಕ ಭಾವಗಳ ಸಂಖ್ಯೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 8. ಸಾತ್ವಿಕ ಭಾವಗಳ ಸಂಖ್ಯೆ ಎಷ್ಟು ಅಂದರೆ 8. 11ನೇ ಪ್ರಶ್ನೆ, ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಈ ಕಾವ್ಯ ಲಕ್ಷಣ ಕುರಿತು ಹೇಳಿಕೆಯಲ್ಲಿ ರಮಣೀಯಾರ್ಥ ಎಂದರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಲೋಕೋತ್ತಾರವಾದ ಆಹ್ಲಾದ. ನೆಕ್ಸ್ಟ್ 12ನೇ ಪ್ರಶ್ನೆ, ಕಾವ್ಯಂ ಆನಂದಾಯ ಯಶಸ್ಸೇ ಕಾಂತಾಲುತ್ತಯ ಉಪದೇಶಯ ಇದನ್ನು ನಿರ್ದೇಶಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕಾವ್ಯ ಪ್ರಯೋಜನ. 13ನೇ ಪ್ರಶ್ನೆ, ಶಾಂತರಸದ ಸ್ಥಾಯಿ ಭಾವ ಇದು. ಶಾಂತರಸದ ಸ್ಥಾಯಿ ಭಾವ ಇದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಶಮ. 14ನೇ ಪ್ರಶ್ನೆ, ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮ್ಲಾನತೆ, ಕಂಬನಿ, ಗದ್ಗದ ಇವುಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅನುಭಾವಗಳು. 15ನೇ ಪ್ರಶ್ನೆ, ಮಮ್ಮಟನ ಅಭಿಪ್ರಾಯದಂತೆ ವಾಚ್ಯಾರ್ಥವು
ಪನ್ನವೆನಿಸುವುದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಗುಣಭೂತಿ ವ್ಯಂಗ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾಚ್ಯ ಸಿದ್ಧಂಗ್ಯ. 16ನೇ ಪ್ರಶ್ನೆ, ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಧ್ವನಿ ಪ್ರಸ್ಥಾನದಲ್ಲಿ. 17ನೇ ಪ್ರಶ್ನೆ, ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದವಿದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಸಲಕ್ಷಕ್ರಮ ಧ್ವನಿ. 18ನೇ ಪ್ರಶ್ನೆ, ಕಾವ್ಯ ಶಬ್ದೋಯಂ ಗುಣಾಲಂಕಾರ ಸಂಸ್ಕೃತವೋ ಶಬ್ದಾರ್ಥಯೋರ್ತತೆ ಕಾವ್ಯ ಸ್ವರೂಪ ಕುರಿತು ಈ ಹೇಳಿಕೆ ಇವರದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ವಾಮನ. 19ನೇ ಪ್ರಶ್ನೆ, ಗುಣಗಳ ಬಗ್ಗೆ ಭಾಮಹನು ಹೇಳಿರುವ ಸರಿಯಾದ ಪಟ್ಟಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಾಧುರ್ಯ ಪ್ರಸಾದ ಓಜಸ್ಸು. 20ನೇ ಪ್ರಶ್ನೆ, ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಭಾವೋಕ್ತಿ. 21ನೇ ಪ್ರಶ್ನೆ, ಕಾಡ ತೊರೆಯ ಜಾಡು ಇದು ಇವರ ಆತ್ಮಚರಿತ್ರೆಯ ಕೃತಿ. ಕಾಡ ತೊರೆಯ ಜಾಡು ಇದು ಇವರ ಆತ್ಮಚರಿತ್ರೆಯ ಕೃತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕಡಿದಾಳು ಶಾಮಣ್ಣ. 22ನೇ ಪ್ರಶ್ನೆ, ನೀಲಾಂಜನ ಇದು ಇವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 NS ಲಕ್ಷ್ಮೀನಾರಾಯಣ ಭಟ್. 23ನೇ ಪ್ರಶ್ನೆ, ಈ ಅಕ್ಷರಗಳನ್ನು ಕಂಠೋಷ್ಠ ವರ್ಣಗಳು ಎನ್ನುವರು. ಕಂಠೋಷ್ಠ ವರ್ಣಗಳು ಯಾವುವು ಅಂದರೆ ಆಪ್ಷನ್ 2 ವ ಓ ಔ. 24ನೇ ಪ್ರಶ್ನೆ, ಯತಿ ಎಂಬುದು ಸಿ ರಾರ್ಧಾರ್ಣಂ ಎಂಬ ಅಭಿಪ್ರಾಯ ಇವರದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಗವರ್ಮ. 25ನೇ ಪ್ರಶ್ನೆ, ಮಗು ಮಲಗಿತು ಇಲ್ಲಿರುವ ಲಿಂಗ. ಮಗು ಮಲಗಿತು ಇಲ್ಲಿರುವ ಲಿಂಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪು ನಪುಂಸಕಲಿಂಗ. 26ನೇ ಪ್ರಶ್ನೆ, ಮಳೆ ಬರಲು ಕೆರೆ ತುಂಬಿತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು. ಸೊ ಇಲ್ಲಿ ಗೆರೆ ಎಳೆದ ಪದವು ಬರಲು ಅನ್ನೋದು. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕೃದಂತಾವ್ಯಯ. 27ನೇ ಪ್ರಶ್ನೆ, ಅಮಿಂಕೆಯದೋಳ್ ಎಂಬುದು ಇವುಗಳನ್ನು ತಿಳಿಸುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಭಕ್ತಿ ಪ್ರತ್ಯಯಗಳು. 28ನೇ ಪ್ರಶ್ನೆ, ಬೆಟ್ಟದ ತುತ್ತ ತುದಿಯನ್ನು ಏರಿ ನಿಂತೆವು ಗೆರೆ ಎಳೆದ ಪದವು. ಈ ತುತ್ತ ತುದಿ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ದ್ವಿರುಕ್ತಿ. ತುತ್ತ ತುದಿ, ತುದಿ ಪ್ಲಸ್ ತುದಿ, ತುತ್ತ ತುದಿ. ಸೊ ಇದು ದ್ವಿರುಕ್ತಿ ಪದವಾಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ, DS ಶಂಕರ ಭಟ್ ಅವರು ರಚಿಸಿದ ವ್ಯಾಕರಣ ಕೃತಿ. DS ಶಂಕರ ಭಟ್ ಅವರು ರಚಿಸಿದ ವ್ಯಾಕರಣ ಕೃತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ. ನೆಕ್ಸ್ಟ್ 30ನೇ ಪ್ರಶ್ನೆ, ವಿಕರಣ ಪ್ರತ್ಯಯಗಳು ಎಂದರೆ. ವಿಕರಣ ಪ್ರತ್ಯಯಗಳು ಎಂದರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕಾಲಸೂಚಕ ಪ್ರತ್ಯಯಗಳು. ವಿಕರಣ ಪ್ರತ್ಯಯಗಳು ಅಂದರೆ ಕಾಲಸೂಚಕ ಪ್ರತ್ಯಯಗಳು. 31ನೇ ಪ್ರಶ್ನೆ, ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಎ ಇರ. 32ನೇ ಪ್ರಶ್ನೆ, ಎಲ್ಲ ದನಗಳು ಹೋದವು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ. ಸೊ
ಎಲ್ಲ ದನಗಳು ಹೋದವು. ಎಲ್ಲ ಅನ್ನೋ ಪದಕ್ಕೆ ಗೆರೆ ಎಳೆದೆ. ಸೊ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಏನು ಅಂದರೆ, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶೇಷಾಧೀನ ಲಿಂಗ. ನೆಕ್ಸ್ಟ್ 33ನೇ ಪ್ರಶ್ನೆ, ಮಚ್ಚರ ಪದದ ತಸ್ತಮ ರೂಪ. ಮಚ್ಚರ ಪದದ ತಸ್ತಮ ರೂಪ. ಸೊ ಮಚ್ಚರ, ಮತ್ಸರ. ನೆಕ್ಸ್ಟ್ 34ನೇ ಪ್ರಶ್ನೆ, ಪ್ರಾಸಾಕ್ಷರವು ವೃಷಸ್ವರವಾಗಿದ್ದರೆ ಅದು ಸಿಂಹಪ್ರಾಸವಾಗಿರುತ್ತದೆ. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟು 35ನೇ ಪ್ರಶ್ನೆ, ವಿಷ್ಣುಗಣವು ಹೊಂದಿರುವ ಅಂಶಗಳು. ವಿಷ್ಣುಗಣವು ಹೊಂದಿರುವ ಅಂಶಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಆನ್ಸರ್ 3. ನೆಕ್ಸ್ಟ್ 36ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದುದು. ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಭಟ್ಟಾಕಳಂಕ ಶಬ್ದಾನುಶಾಸನ. ಭಟ್ಟಾಕಳಂಕ ಶಬ್ದಾನುಶಾಸನ. ನೆಕ್ಸ್ಟು 37ನೇ ಪ್ರಶ್ನೆ, ಬೆಂಬತ್ತು ಹುಲಿದೊಗಳು ಎಂಬ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿದೆ. ಬೆಂಬತ್ತು ಹುಲಿದೊಗಳು ಎಂಬ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಆದೇಶ ಸಂಧಿ. ಹಿಂದೆಲೆ ಕಡೆಗಣ್ಣು ಪದಗಳು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಹಿಂದೆಲೆ ಕಡೆಗಣ್ಣು ಈ ಪದಗಳು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಅಂಶಿ ಸಮಾಸ. ನೆಕ್ಸ್ಟ್ 39ನೇ ಪ್ರಶ್ನೆ, ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾರೂಪಗಳನ್ನು ಹೀಗೆನ್ನುವರು. ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂಬ ಅರ್ಥವನ್ನು ಸೂಚಿಸುವಂತಹ ಕ್ರಿಯಾರೂಪಗಳನ್ನು ಹೀಗೆನ್ನುವರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಭವನಾರ್ಥಕ ಕ್ರಿಯಾರೂಪ. ನೆಕ್ಸ್ಟ್ 40ನೇ ಪ್ರಶ್ನೆ, ದವಾಖಾನೆ, ಜಮೀನು, ಆಮದು ಈ ಪದಗಳು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಪರ್ಷಿಯನ್. ದವಾಖಾನೆ, ಜಮೀನು, ಆಮದು ಇವು ಪರ್ಷಿಯನ್ನಿಂದ ಕನ್ನಡಕ್ಕೆ ಬಂದ ಪದಗಳಾಗಿವೆ. 41ನೇ ಪ್ರಶ್ನೆ, ಕ್ರಿಯಾಪದಗಳು ಪುರುಷ ವಚನ ಮತ್ತು ಲಿಂಗ ಪ್ರತ್ಯಯಗಳನ್ನು ಹೊಂದಿದ್ದರೆ ಅದನ್ನು ಪೂರ್ಣ ಕ್ರಿಯಾಪದ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 42ನೇ ಪ್ರಶ್ನೆ, ಭಾವಸೂಚಕಾವ್ಯಯಗಳ ಮುಂದೆ ಸ್ವರ ಬಂದರೆ. ಭಾವಸೂಚಕಗಳ ಮುಂದೆ ಸ್ವರ ಬಂದರೆ ಅಲ್ಲಿ ಸಂಧಿ ಕಾರ್ಯವಾಗುವುದಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಧಿ ಕಾರ್ಯವಾಗುವುದಿಲ್ಲ. ನೆಕ್ಸ್ಟು 43ನೇ ಪ್ರಶ್ನೆ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೊಡನೆ ಬಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಹೀಗೆನ್ನುತ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಸಂಯೋಜಿತ ವಾಕ್ಯ. ನೆಕ್ಸ್ಟ್ 44ನೇ ಪ್ರಶ್ನೆ, ಕರ್ತುವಿನ ಲಿಂಗ, ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕಾಗಿ ಧಾತುವಿಗೆ ಸೇರುವ ಪ್ರತ್ಯಯಗಳನ್ನು ಹೀಗೆನ್ನುತ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಅಖ್ಯಾತ ಪ್ರತ್ಯಯ. ನೆಕ್ಸ್ಟ್ 45ನೇ ಪ್ರಶ್ನೆ, ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಎಂದ ಕವಿ. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಎಂದ ಕವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ದ.ರಾ ಬೇಂದ್ರೆ. 46ನೇ ಪ್ರಶ್ನೆ, ಆ ಕಲ್ಲು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆ ಕಲ್ಲು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಗಮಕ ಸಮಾಸ. 47ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ. 48ನೇ ಪ್ರಶ್ನೆ, ವಾರ್ಧಕ ಷಟ್ಪದಿಯ ಗುಣ ವಿನ್ಯಾಸವು ಈ ರೀತಿಯದಾಗಿರುತ್ತದೆ. ವಾರ್ಧಕ ಷಟ್ಪದಿಯ ಗುಣ ವಿನ್ಯಾಸವು ಈ ರೀತಿಯಾಗಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, 5 ಮಾತ್ರೆಗಳಿಗೆ ಗಣ ವಿಭಾಗ. ನೆಕ್ಸ್ಟ್ 49ನೇ ಪ್ರಶ್ನೆ, ಮಟ್ಟ ರಗಳೆ ಎಂಬ ಹೆಸರು ಈ ರಗಳೆ ಪ್ರಭೇದಕ್ಕಿದೆ. ಮಟ್ಟ ರಗಳೆ ಎಂಬ ಹೆಸರು ಈ ರಗಳೆ ಪ್ರಭೇದಕ್ಕಿದೆ. ಸೊ
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಂದಾನೀಲ ರಗಳೆ. ನೆಕ್ಸ್ಟು 50ನೇ ಪ್ರಶ್ನೆ. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಲಿಂಗಗಳು ಒಟ್ಟು ವಿಧಗಳು. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ವಿಧಗಳು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 9. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿರುವಂತಹ ಲಿಂಗಗಳು ಎಷ್ಟು ಅಂದರೆ 9. ಸೊ ಇಲ್ಲಿಯವರೆಗೂ ಒಟ್ಟು 50 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬಂದೆವು. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಉಳಿದ 50 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಲ್ಲಿಯವರೆಗೂ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.